ನಮಸ್ತೆ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಇದು ನಮ್ಮ ಇವತ್ತಿನ ಐಟಿನರಿ. ಪಾಸ್ ಮಾಡಿಬಿಟ್ಟು ನೋಡಿ. ನಾನಿವಾಗ ಅಖಿಲಭಾರದಲ್ಲಿದ್ದೇನೆ. ಇಲ್ಲಿ ಯೋಡಾವಾಶಿ ಸ್ಟೋರಿಗೆ ಹೋಗ್ತಿದ್ದೇನೆ. ಆಕ್ಚುಲಿ ಮೊನ್ನೆನೂ ನಾವು ಹೋಗಿದ್ವಿ ರಾತ್ರಿ ಸ್ವಲ್ಪ ಹೊತ್ತು. ಬಟ್ ಮತ್ತೆ ಸ್ಟೋರ್ ತುಂಬಾ ದೊಡ್ಡದಿದೆ, ಸೊ ಪುನಃ ಹೋಗ್ಬೇಕಿತ್ತು. ನನ್ನ ಹಸ್ಬೆಂಡ್ ಆಲ್ರೆಡಿ ಮುಂದೆ ಹೋಗಿದ್ದಾರೆ. ನಾನು ಸ್ವಲ್ಪ ಲೇಟ್ ಆದೆ ಇವತ್ತು, ಬಿಕಾಸ್ ರಾತ್ರಿ ತುಂಬಾ ಲೇಟ್ ಮಲಗಿದ್ವಿ. ಹಾಗೆ ನಾನು ಲೇಟ್ ಎದ್ದೆ. ಸೊ ಇವಾಗ ಸ್ಟೋರಿಗೆ ಹೋಗ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದ ಹಾಗೆ ಯದೋಬಾಶಿ ಜಪಾನ್ನ ಲೀಡಿಂಗ್ ರಿಟೇಲ್ ಸ್ಟೋರ್ ನಲ್ಲೊಂದಾಗಿದೆ. ಇವರು ಎಲೆಕ್ಟ್ರಾನಿಕ್ಸ್ ನಲ್ಲಿ ಪರಿಣಿತರು. ಬಟ್ ಇಲ್ಲಿ ಒಮ್ಮೆ ನೀವು ಕಾಲಿಟ್ರೆ ನಿಮ್ಗೆ ಬ್ಯೂಟಿ, ಹೋಮ್ ಅಪ್ಲಯನ್ಸಸ್, ಟಾಯ್ಸ್, ಹಾರ್ಡ್ ಡಿಸ್ಕ್, ಮೆಮರಿ ಕಾರ್ಡ್, ಟಿವಿ, ಲ್ಯಾಪ್ಟಾಪ್ ಏನ್ ಬೇಕೋ ಎಲ್ಲಾನು ಸಿಗ್ತದೆ. ಅಖಿಲಭಾರದಲ್ಲಿ ಇವ್ರದೊಂದು ದೊಡ್ಡ ಸ್ಟೋರ್ ಇದೆ. ಇವತ್ತು ನಾವು ಇನ್ನೊಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ಬೇಕಂತಿದ್ವಿ. ಆದ್ರೆ ಇಲ್ಲಿ ಯಡಬಾಶಿ ಶಾಪಿಂಗ್ ಮಾಲ್ ಅಲ್ಲಿ ಟೈಮ್ ಹೋದದೇ ಗೊತ್ತಾಗ್ಲಿಲ್ಲ. ಅಖಿಲಭಾರ ಗಚಪಾನ್ ಹಾಲ್ ಇದು ಈ ಏರಿಯಾದ ಬಿಗ್ಗೆಸ್ಟ್ ಗಚಪಾನ್ ಹಾಲ್. ಇಲ್ಲಿ ಒಳ್ಳೇದಂತ ಹೇಳಿದ್ರೆ ನಾವು ಚೇಂಜ್ ತಗೊಳ್ಳಿಕ್ಕೆ ಯಾರ ಹತ್ರ ಕೇಳ್ಬೇಕಾಗಿಲ್ಲ. ಈ ಮನಿ ಎಕ್ಸ್ಚೇಂಜರ್ ಅಲ್ಲಿ ಕ್ಯಾಶ್ ಹಾಕಿ ಚೇಂಜ್ ತಗೊಂಡ್ರೆ ಆಯ್ತು. ಇದನ್ನ ಆಡೋದು ಹೇಗೆ? ಪ್ರತಿಯೊಂದು ಕ್ಯಾಪ್ಸೂಲ್ ಸ್ಟೇಷನ್ ಅಲ್ಲಿ ಎಷ್ಟು ಏನಿದು ಕಾಯಿನ್ ಹಾಕ್ಬೇಕಂತ ಬರ್ದಿದೆಯೋ ಅಷ್ಟು ಕಾಯಿನ್ಸ್ ಅನ್ನ ಹಾಕಿ ಈ ನಾಬ್ ಅನ್ನ ತಿರುಗಿಸ್ಬೇಕು. ಆವಾಗ ಕ್ಯಾಪ್ಸೂಲ್ ಟಾಯ್ ಬರ್ತದೆ. ಸೊ ಅದ್ರೊಳಗಡೆ ಯಾವ್ದಾರೊಂದು ಟಾಯ್ ಇರ್ತದೆ. ಗಚ್ಚಪಾನ್ ಆಡೋದ್ರಿಂದ ಒಂದು ಅಡ್ವಾಂಟೇಜ್ ಹೇಳಿದ್ರೆ, ನೀವು ಹಾಕೋ ದುಡ್ಡಿಗೆ ನಿಮ್ಗೆ ಏನಾದ್ರೂ ಒಂದು ಟಾಯ್ ಸಿಕ್ಕೇ ಸಿಗ್ತದೆ. ಗಚಪಾನ್ ಆಡಿ ಖುಷಿ ಆಯ್ತು ನನ್ಗೆ. ನನ್ನ ಯುನಿಕ್ಲೋನ ಜಾಕೆಟ್ ಇಲ್ಲಿ ಸುಮಾರೇ ಹೆಲ್ಪ್ಫುಲ್ ಆಯ್ತು. ಎಲ್ಲ ಆಡಿ ನಾನು ಸಿಕ್ಕಿದೆಲ್ಲ ಕ್ಯಾಪ್ಸೂಲ್ ಟಾಯ್ಸ್ ಅನ್ನ ನಾನು ಈ ಯುನಿಕ್ಲೋನ ಜಾಕೆಟ್ ಅಲ್ಲಿ ತುಂಬಿಸಿಟ್ಟಿದ್ದೆ. ಇವಾಗ ಅದನ್ನೆಲ್ಲ ತೆಗೆದು ಬ್ಯಾಗ್ ಒಳಗೆ ಹಾಕ್ಬೇಕಾದ್ರೆ ನನ್ನ ಹಸ್ಬೆಂಡ್ ಅದ್ರದ್ದು ವಿಡಿಯೋ ಮಾಡಿದ್ರು. ನಾನಿವಾಗ ಸಂಸದಿ ಶೈನ್ನಲ್ಲಿದ್ದೇನೆ. ನಾವು ಬೆಳಗ್ಗೆ ಬರಬೇಕು ಅಂತ ಇದ್ವಲ್ಲ, ಅದೇ ಟೆಂಪಲ್ ಇದು. ಅವಾಗ ಬೆಳಗ್ಗೆ ಬರದೇ ಇದ್ದದ್ದು ಒಳ್ಳೇದಾಯ್ತು ಅನಿಸ್ತಿದೆ. ಯಾಕಂದರೆ ಇವಾಗ ಲೈಟಿಂಗ್ನಿಂದಾಗಿ ಈ ಟೆಂಪಲ್ ಇನ್ನೂ ಬ್ಯೂಟಿಫುಲ್ ಆಗಿ ತೋರ್ತಾ ಇದೆ. ಅದು ಮೇನ್ ಎಂಟ್ರೆನ್ಸ್. ಅಲ್ಲಿಂದ ಈಚೆ ಬಂದರೆ
ಅಲ್ಲಿಂದ ಈಚೆ ಬಂದರೆ ನಿಮಗೆ ಸ್ಕೈ ಟ್ರೀ ಸಿಗ್ತದೆ ಇಲ್ಲಿ. ಈಚೆ ಮೇನ್ ಶ್ರೈನ್ ಇದೆ. ಇದು ಮೇನ್ ಟೆಂಪಲ್. ತುಂಬ ಬ್ಯೂಟಿಫುಲ್ ಇದೆ. ಲೈಟಿಂಗ್ಸ್ ಇರೋದ್ರಿಂದನೇ ಇಷ್ಟು ಬ್ಯೂಟಿಫುಲ್ ಆಗಿ ತೋರ್ತಾ ಇರೋದು. ಮತ್ತು ಆಚೆ ಕಡೆ ಪಗೋಡ ಇದೆ. ಸೊ ಈ ಟೆಂಪಲ್, ಮೇನ್ ಟೆಂಪಲ್ 5 o'clock ಬಂದಾಗ ಹೋಗ್ತದೆ. ಆದರೆ ನಿಮಗೆ ಫೋಟೋಸ್ ಬೇಕು ಅಂಥೇಳಿ ಆದರೆ ನೀವು ಈ ಥರ ಸಂಜೆ ಹೊತ್ತಿಗೆ, ಸಂಜೆ ನಂತರನೇ ಬಂದರೆ ಒಳ್ಳೆಯದು. ತುಂಬ ಚೆಂದ ಫೋಟೋಸ್ ಬರ್ತದೆ. ಜಪಾನ್ನಲ್ಲಿ ನನಗೆ ಸುಶಿ ತುಂಬಾನೇ ಹಿಡಿಸ್ತು, ಎಸ್ಪೆಷಲಿ ಕೂರಾ ಸುಶಿ. ಇವತ್ತು ನಮ್ದು ಲಾಸ್ಟ್ ಡೇ ಜಪಾನಲ್ಲಿ. ಸೊ ಅನ್ಕೊಂಡ್ವಿ ನಾವು ಕೂರಾ ಸುಶಿಗೆ ಪುನಃ ಭೇಟಿ ಮಾಡೋಣ ಅಂಥೇಳಿ. ಇಲ್ಲಿ ಈ ಟೆಂಪಲ್ ನ ಪಕ್ಕದಲ್ಲೇ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲೇ ಕೂರಾ ಸುಶಿ ಇದೆ. ಸೊ ಅಲ್ಲಿಗೆ ಹೋಗ್ತಿದ್ದೇವೆ ಇವಾಗ. ಸುಶಿಯಲ್ಲಿ ಬಿಲ್ಲಿಂಗ್ ಮಾಡ್ಲಿಕ್ಕೆ ಈ ಟ್ಯಾಬ್ ಯೂಸ್ ಮಾಡಬೇಕು. ಇದರಲ್ಲಿ ಬಿಲ್ಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿಬಿಟ್ಟು ನಾವು ತಿಂದಿರೋ ಪ್ಲೇಟ್ ಅನ್ನ 1 by 1 ಇಲ್ಲಿ ಡೆಪಾಸಿಟ್ ಮಾಡಬೇಕಾಗ್ತದೆ. ಇಲ್ಲಿ ಪರ್ 5 ಪ್ಲೇಟ್ ಒಂದು ಗೇಮ್ ಆಡ್ಲಿಕ್ಕೆ ಸಿಗ್ತದೆ ಆಪ್ಷನ್. ನಾವು ಲಾಸ್ಟ್ ಟೈಮ್ ಗೇಮ್ ಆಪ್ಷನ್ ತಗೊಂಡಿರ್ಲಿಲ್ಲ. ಈ ಸಲ ಆಡೋಣ ಅಂತ ಹೇಳ್ಕೊಂಡು ಸೆಲೆಕ್ಟ್ ಮಾಡಿದ್ವಿ. ಬಟ್ ಸೆಲೆಕ್ಟ್ ಮಾಡಿದ ನಂತರ ಗೊತ್ತಾಯ್ತು ಇಲ್ಲಿ ಈ ಗೇಮ್ ಅಲ್ಲಿ ನಮ್ಗೆ ಏನೂ ಕಂಟ್ರೋಲ್ ಇಲ್ಲ, ಆಟೋಮೆಟಿಕ್ ಆಗಿ ಏನೋ ಗೇಮ್ ಪ್ಲೇ ಆಗ್ತದೆ. ನಾವು ತಿಂದಿರೋ ನಂಬರ್ ಆಫ್ ಪ್ಲೇಟ್ಸ್ ಪ್ರಕಾರ ನಮ್ಮ ಹತ್ರ 3-4 ಚಾನ್ಸ್ ಇತ್ತು. ಬಟ್ ಇದು ತಾನಾಗೆ ಆಡ್ಬಿಟ್ಟು ನಾವು ಸೋತ್ವಿ ಅಂತ ಹೇಳ್ತಾ ಇದೆ. ಸೊ ನಾವಿವಾಗ ಜಸ್ಟ್ ಚೆಕ್ಔಟ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಬಿಟ್ಟು ಇಲ್ಲಿಂದ ಹೋಗ್ತಾ ಇದ್ದೇವೆ. ಕೌಂಟರ್ ಅಲ್ಲಿ ಹೋಗಿ ಬಿಲ್ ಪೇ ಮಾಡಬೇಕು. ಜಪಾನ್ನ ಕನ್ವಿನಿಯನ್ಸ್ ಸ್ಟೋರ್ ನಿಂದ ತಗೊಂಡಿರೋ ಲಾಸ್ಟ್ ಐಟಮ್ ಐಸ್ ಕ್ರೀಮ್. ಹೀಗೆ ಚೆನ್ನಾಗಿ ಸ್ಟೈಲ್ ಆಗಿ ಕೊಡ್ತಾರೆ. ಇದು ನಿಮಗೆ ತಗೊಂಡೋಗ್ಲಿಕ್ಕೂ ಈಸಿ, ಎಲ್ಲಿ ಬೇಕಾದ್ರೆ ಬ್ಯಾಗಲ್ಲಿ ಹಾಕಿ ತಗೊಂಡೋಗ್ಬೋದು. ಹಾಗೆ ಇದನ್ನು ಡಿಸ್ಪೋಸ್ ಆಫ್ ಮಾಡಲಿಕ್ಕೂ ಈಸಿ ಇದೆ. ಜಪಾನ್ನಲ್ಲಿ ಟುಲಿಸ್ ಅಂತ ಒಂದು ಕಾಫಿ ಬ್ರ್ಯಾಂಡ್ ಇದೆ. ಇದು ಲ್ಯಾಟೆ, ಟುಲಿಸ್ ಇಂದು ಕಾಫಿ ಲ್ಯಾಟೆ. ಸ್ವಲ್ಪ ಬಿಟರ್ ಸ್ವಾದ ಇರುವಂಥ ಕಾಫಿ ಯಾರಿಗೆ ಇಷ್ಟ ಆಗ್ತದೋ ಅದು ಅವರಿಗೆ ಇದು ಕಾಫಿ ತುಂಬ ಇಷ್ಟ ಆಗ್ತದೆ. ಸೊ ನಿಮಗೆ ಕಾಫಿ ಇಷ್ಟ ಇದೆ ಅಂತ ಹೇಳಿ ಆದರೆ ಈ ಬ್ರ್ಯಾಂಡ್ ಇದು ತಗೊಳ್ಬೋದು, ಒಳ್ಳೆಯದಿದೆ. ತಲುಪಿಟ್ವಿ ಮುಂಬೈ ಛತ್ರಪತಿ ಶಿವಾಜಿ ಏರ್ಪೋರ್ಟ್. ಸೊ ಇಲ್ಲಿಗೆ ಮುಕ್ತಾಯ ಆಗ್ತಿದೆ ನಮ್ಮ ಜಪಾನ್ ಟ್ರಿಪ್. ನೆಕ್ಸ್ಟ್ ಹೊಸ ಲೊಕೇಶನ್ ನೊಂದಿಗೆ ಭೇಟಿ ಮಾಡ್ತೀನಿ ನಿಮ್ಮನ್ನ. ಅಲ್ಲಿ ತನಕ ನನ್ನ ಈ ಚಾನೆಲ್ ನ ಎಲ್ಲಾ ವಿಡಿಯೋಸ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.